ನಮಸ್ತೆ, ನನ್ನ ಹೆಸರು ರಾಜಶ್ರೀ ಪ್ರಸಾದ್. ಇಂದು ಸೇತು ಬಂಧಾಸನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೇತು ಬಂಧ ಅಂದ್ರೆ ಬ್ರಿಡ್ಜ್ ಪೋಸ್. ಆಯ್ತಾ? ಇದರ ಉಪಯೋಗಗಳು ಹೀಗಿವೆ. ಇದು ಮೊದಲಿಗೆ ನಮ್ಮ ಬೆನ್ನು ನೋವನ್ನ ಕಡಿಮೆ ಮಾಡುತ್ತೆ. ಹಾಗೆ ಅದ್ರ ಜೊತೆಗೆ ಜನಕಾಂಗದ ಅಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಸ್ಟ್ರೆಂತ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ನ ಸ್ಟ್ರೆಂತ್ ಮಾಡುತ್ತೆ. ಅದ್ರ ಜೊತೆಗೆ ಥೈರಾಯ್ಡ್ ಗ್ಲ್ಯಾಂಡ್, ಯಾರಿಗೆ ಥೈರಾಯ್ಡ್ ಸಮಸ್ಯೆಗಳಿದೆ ಅವರಿಗೆಲ್ಲ ಈ ಆಸನ ಒಂದು ರಾಮಬಾಣವಿದ್ದಂತೆ. ಇದನ್ನ ಯಾರ್ಯಾರು ಮಾಡಬಾರ್ದು ಅಂತ ಹೇಳಿದ್ರೆ, ಯಾರಿಗೆ ರೀಸೆಂಟ್ ಆಗಿ ಬ್ಯಾಕ್ ಅಥವಾ ಹಿಪ್ ಸರ್ಜರಿ ಆಗಿರುತ್ತೆ ಅಥವಾ ಏನಾದ್ರೂ ಬ್ಯಾಕ್ ಸರ್ಜರಿ ಆಗಿದ್ರೆ ವೈದ್ಯರ ಸಲಹೆಯ ಮೇರೆಗೆ ಈ ಒಂದು ಆಸನವನ್ನ ಅಭ್ಯಾಸ ಮಾಡಬಹುದು. ಈಗ ನಾವು ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬೆನ್ನ ಮೇಲೆ ಮಲ್ಕೊಳ್ಳೋಣ. ಬೆನ್ನು ನೇರವಾಗಿರಲಿ. ಏಕಂ, ಎರಡು ಕಾಲನ್ನು ನಿಧಾನವಾಗಿ ಮರ್ಚ್ಕೊಳ್ಳೋಣ. ಸಾಧ್ಯ ಆದ್ರೆ ನಿಮ್ಮ ಹಿಮ್ಮಡಿ ನಿಮ್ಮ ಬಟಕ್ಸಿಗೆ ತಾಗ್ಬೇಕು. ಆಗ್ಲಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟು. ಯಾರಿಗೆ ನೀ ಪೇನ್ ಇದೆ, ಯಾರಿಗಾದ್ರೂ ಆಂಕಲ್ ಪೇನ್ ಇದೆ, ನಿಧಾನವಾಗಿ ನಿಮ್ಮ ಶಕ್ತಿಯ ಅನುಸಾರವಾಗಿ ಈ ಆಸನವನ್ನ ಅಭ್ಯಾಸ ಮಾಡಬಹುದು. ನಿಧಾನವಾಗಿ ಸೊಂಟನ ಮೇಲ್ಗಡೆ ಎತ್ತಿ ನಿಮ್ಮ ಗಲ್ಲ ಎದೆಗೆ ತಾಗಬೇಕು. ಅಷ್ಟವರೆಗೂ ನಿಮ್ಮ ಚೆಸ್ಟ್ ನ ಮೇಲ್ಗಡೆ ತೆಗೆದುಕೊಂಡು ಬನ್ನಿ. ಸರಳವಾದ ಉಸಿರಾಟ. ಅಬ್ಸರ್ವ್ ದ ಬ್ಯೂಟಿಫುಲ್ ಪಾಸಿಟಿವ್ ಚೇಂಜಸ್ ಆನ್ ದ ಸ್ಪೈನ್, ಥೈಸ್, ಚೆಸ್ಟ್. ನಿಧಾನವಾಗಿ ಸೊಂಟವನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ಚತ್ವಾರಿ, ಎಡಗಾಲನ್ನ ಚಾಚಿ, ನಂತರ ಬಲಗಾಲನ್ನ ಚಾಚಿ. ಎರಡು ಕಾಲು ದೂರವಿರಲಿ, ಅಂಗೈ ಮೇಲ್ಮುಖವಾಗಿರಲಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ.